ತುಮಕೂರಿನಲ್ಲಿ ಕಂದಾಯ ಇಲಾಖೆ ವಿರುದ್ಧ ಸಿಡಿದೆದ್ದ ರೈತರು. ಇಲ್ಲಿ ಯಾವುದೇ ರೀತಿ ಸವಲತ್ತಿಲ್ಲ. ನಮಗೆ ಕುಡಿಯೋದಕ್ಕೆ ಹೆಂಗಸರು ಮಕ್ಕಳಿಗೆ ನೀರು ತರಬೇಕು ಅಂದ್ರೆ ಇಲ್ಲಿ ಒಂದು ನೆಲ್ಲಿ ಇದೆ, ನೆಲ್ಲಿ ಬರಬೇಕು. ಇಲ್ಲಿ ನಾವು ಗಂಡಸರು ಕೆಲಸ ಇರ್ತೀವಿ, ಕೂಲಿ ಪಾಲಿ ಮಾಡೋಕ್ಕೆ ಯಾರು ಇರೋದಿಲ್ಲ. ನಮ್ಮ ಸಿಕ್ಕಾಪಟ್ಟೆ ತೊಂದರೆ. ಅರ್ಜಿ ಹಾಕಿದ್ರು ನಾವು ಕಂದಾಯ ಇಲಾಖೆಗೆ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ನಾವು ಮನೆಗೆ ನಿವೇಶನ ಪತ್ರಕ್ಕೆ ಎಲ್ಲ ಮಾಡಿದ್ದೀವಿ ಸರ್, ಆದರೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಮೇನು ಇವಾಗ ಹೆಣ್ಮಕ್ಳೆಲ್ಲ ಇರೋದು, ಗಂಡಸರೆಲ್ಲ ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ಬೇಕಾದ್ರೆ ನಾವು ಮನೆಯಲ್ಲಿ ಅವ್ರಿಗೆ ಕುತ್ಕೊಡ್ರಿ ಅಂತ ಇರೋದಕ್ಕಾಗತ್ತಾ? ಅಲ್ಲೋದ್ರೆ ಇವ್ರದಾಗೆ ಫೈಲ್ ಬಂದೈತೆ ಅಂತ ಹೇಳ್ತಾರೆ. ಒಬ್ಬರು ನಮಗೆ ನೀಟಾಗಿ ಒಂದು ಮಾಹಿತಿ ಕರೆಕ್ಟಾಗಿ ಯಾರೂ ಹೇಳ್ತಾ ಇಲ್ಲ ಸರ್. ಭೂಮಿಗೆ ಯಾವುದೇ ಒಂದು ಕೊಟ್ಟಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ. ಮನೆ ಕಟ್ಟಿರೋರ್ಗೂ ಸಹ ಹಕ್ಕುಪತ್ರ ಕೊಟ್ಟಿಲ್ಲ. ಕೇಸ್ ವರ್ಕರ್ ಕೇಳಿದ್ರೆ ಕೇಸ್ ವರ್ಕರು ಸೆಕ್ರೆಟರಿ ಕೇಳಿದ್ರೆ ಮ್ಯಾಲ್ಕೋರಿ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಮಾಡ್ತಾರೆ. ನಮ್ಗೆ ಹೊಟ್ಟೆಪಾಡಿಗೆ ಅಂತ ಬೇಕು. ನೀರಿನ ಸಮಸ್ಯೆ ಇದೆ, ಮತ್ತೆ ಕರೆಂಟಿನ ವ್ಯವಸ್ಥೆ ಇಲ್ಲ. ನಾವು ಕರೆಂಟ್ಗೆ ಏನಾದ್ರು ಹಾಕೋಬೇಕಾದ್ರೆ ಆ ಮಟ್ಟದಲ್ಲಿ ಒಂದು ವೈರ್ ಇದೆ ಕನೆಕ್ಷನ್, ಆ ವೈರಿಂದ ರಾತ್ರಿ ಹೊತ್ತು ಹಾಕೋಬೇಕು, ಇಲ್ಲಾಂದ್ರೆ ಅದು ಇಲ್ಲ. ನಮಗೆ ಮಾಡ್ತೀವಿ ಅಂತಾರೆ, ಹೋಗ್ರಿ ನೋಡ್ಕೊಂತೀವಿ ಅಂತಾರೆ. ಅಲ್ಲಿ ಹೋದ್ರೆ ಅಪ್ಲಿಕೇಶನ್ ಎಲ್ಲ ಹಿಂದಕ್ಕೆ ಹೋಗಿರ್ತವೆ, ಮುಂದಕ್ಕೆ ಬಂದವೆಲ್ಲ ಹಿಂದಕ್ಕೆ ಹೋಗಿರ್ತವೆ. ನಮಗೆ ಕೊಟ್ಟೇ ಇಲ್ಲ ಹಕ್ಕುಪತ್ರ, ಎಲ್ಲ ಕೊಟ್ಟು ನಾವು ಫಂಕ್ಷನ್ಗೆ ಹೋಗಿದ್ವಿ, ನಮಗೆ ಈ ಕಡೆಗೆ ಬಂದೇ ಇಲ್ಲ, ಕೊಟ್ಟೂ ಇಲ್ಲ. ಜಮೀನುಗಳ ಪೋಡಿ ದುಸ್ಥಿತಿಗೆ ಆಗ್ರಹಿಸಿದ ರೈತರು, ಮಹಿಳೆಯರು. ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರ್ಣಗೊಳಿಸಿದ ಬೆನ್ನಲ್ಲೇ ತುಮಕೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಸರ್ಕಾರ 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿ ಯೋಜನೆಯನ್ನು ಕೂಡ ಜಾರಿ ಮಾಡಿದೆ. ಸಾಧನಾ ಸಮಾವೇಶದಲ್ಲಿ ಸಾವಿರಾರು ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿತ್ತು. ಅಲ್ಲದೆ ಹಕ್ಕುಪತ್ರ ವಿತರಣೆಗಾಗಿಯೇ ತುಮಕೂರು ಜಿಲ್ಲೆಗೆ ಗಿನ್ನಿಸ್ ಅವಾರ್ಡ್ ಕೂಡ ಬಂದಿದೆ. ಆದರೆ ತುಮಕೂರಿನ ಈ ಭಾಗದ ಜನರಿಗೆ ಸುಮಾರು ವರ್ಷದಿಂದ ಇನ್ನೂ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಅಂತ ಕಂದಾಯ ಇಲಾಖೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ರಾಜ್ಯದ ಜನರಿಗಾಗಿ ಸರ್ಕಾರ ಭೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಸೇವೆ ಕೊಡುವುದಾಗಿ ಕಂದಾಯ ಇಲಾಖೆ ಘೋಷಣೆ ಮಾಡಿದೆ. ಆದರೆ ತುಮಕೂರು ನಗರದ ಕೂಗಳತೆ ದೂರದಲ್ಲಿರೋ ಪಂಡಿತನಹಳ್ಳಿ ಗ್ರಾಮದ ರೈತರ ಜಮೀನಿಗೆ ಸರ್ಕಾರಿ ಸೇವೆ ಸಿಗದ ಹಿನ್ನೆಲೆ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ತುಮಕೂರು ತಾಲೂಕಿನ ಪಂಡಿತನಹಳ್ಳಿ ಗ್ರಾಮದ ಸಾಕಷ್ಟು ಮಂದಿ ರೈತರು ತಮ್ಮ ಜಮೀನಿನ ಪೋಡಿ ದುಸ್ಥಿತಿಗಾಗಿ ಕಂದಾಯ ಇಲಾಖೆ ಕಚೇರಿಗಳಿಗೆ ಅಲೆದು ಸಾಕಾಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ತುಮಕೂರು ಜಿಲ್ಲೆ ಪಂಡಿತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 23ರಲ್ಲಿ ಇರುವ ಜಮೀನು ಸುಮಾರು 23 ಮಂದಿ ರೈತರಿಗೆ 1960ರಲ್ಲಿ ಭೂಮಿ ಮಂಜೂರಾಗಿತ್ತು. ಆದರೆ ಈ ಜಮೀನಿಗೆ ಸಂಬಂಧಿಸಿದಂತೆ ಇಲ್ಲಿನ ರೈತರು ಸುಮಾರು ದಿನಗಳಿಂದಲೂ ಪೋಡಿ ದುಸ್ಥಿತಿಗೆ ಕಚೇರಿಗಳಿಗೆ ಅಲಿತಿದ್ದಾರೆ. ಆದರೆ ಈವರೆಗೂ ಹಕ್ಕುಪತ್ರ ಮಾತ್ರ ಸಿಕ್ಕಿಲ್ಲ. ಅರಣ್ಯ ಇಲಾಖೆಯಿಂದ NOC ಪಡೆದು ಬನ್ನಿ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ನೆಪ ಹೇಳ್ತಾ ಇದ್ದು, ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳ ವಿರುದ್ಧ ರೈತರು ಹಾಗೂ ಮಹಿಳೆಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾಧನಾ ಸಮಾವೇಶದಲ್ಲಿ ಸಾವಿರಾರು ಮಂದಿ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಅದರಂತೆ ನಮಗೂ ಹಕ್ಕುಪತ್ರ ನೀಡುವಂತೆ ರೈತರು ಆಗ್ರಹಿಸಿದರು. ಸರ್, ಸಮಸ್ಯೆಯಲ್ಲಿ ಹಕ್ಕುಪತ್ರ ಇಲ್ಲ. ಮನೆಗೆ ನಿವೇಶನಕ್ಕೆ ಇಲ್ಲಿ ತುಂಬ ನಮಗೆ ತೊಂದರೆ ಆಗ್ತೈತೆ. ನಮಗೆ ನಿವೇಶನಕ್ಕೆ ಹಕ್ಕುಪತ್ರ ಕೊಟ್ಟರೆ ನೀರಿನ ವ್ಯವಸ್ಥೆ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ಸವಲತ್ತಿಲ್ಲ. ನಮಗೆ ಕುಡಿಯೋದಕ್ಕೆ ಹೆಂಗಸರು ಮಕ್ಕಳಿಗೆ ನೀರು ತರಬೇಕು ಅಂದ್ರೆ ಇಲ್ಲಿ ಒಂದು ನೆಲ್ಲಿ ಇದೆ, ನೆಲ್ಲಿ ಬರಬೇಕು. ಇಲ್ಲಿ ನಾವು ಗಂಡಸರುಗಳು ಕೆಲಸ ಇರ್ತೀವಿ, ಕೂಲಿ ಪಾಲಿ ಮಾಡೋಕ್ಕೆ ಯಾರೂ ಇರೋದಿಲ್ಲ. ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಹೆಣ್ಮಕ್ಳಿಗೆ ದಯವಿಟ್ಟು ನಮಗೊಂದು ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಯಾವಾಗಿಂದ ನೀವು ಇಲ್ಲಿದ್ದೀರಾ ಸರ್? ಸುಮಾರು ನಮ್ಮ ಅಪ್ಪರ ಕಾಲದಿಂದ ಇದ್ದೀವಿ. ನಾನು ಹುಟ್ಟೆ 40 ವರ್ಷ ಆಯಿತು. 40 ವರ್ಷದಲ್ಲಿ ಇದ್ದೀವಿ. ನಾವು ಅನುಭವದಲ್ಲಿದ್ದೀವಿ. ಆದ್ರೂ ಇಲ್ಲಿ ಯಾವುದೇ ರೀತಿ ಕಂದಾಯ ಇಲಾಖೆ ಅಲ್ಲಿ ಯಾರೇ ಅಲ್ಲಿ ಬಂದಿಲ್ಲಿ ಸ್ಪಂದಿಸ್ತಾ ಇಲ್ಲ. ಅರ್ಜಿ ಹಾಕಿದ್ರು ನಾವು ಕಂದಾಯ ಇಲಾಖೆಗೆ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಮೇನ್ ನಾವು ಕಂದಾಯ ಇಲಾಖೆಯಲ್ಲಿ ಹೋಗಿ ಅರ್ಜಿ ಹಾಕಿದ್ದೀವಿ. ನಾವು ಮನೆಗೆ ನಿವೇಶನಕ್ಕೆ ಹಕ್ಕುಪತ್ರಕ್ಕೆ ಎಲ್ಲ ಮಾಡಿದ್ದೀವಿ ಸರ್, ಆದರೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಮಾಡ್ತಾವ್ರೆ. ಅಲ್ಲೋ ಕೇಸ್ ವರ್ಕರ್ ಕೇಳಿದರೆ ಕೇಸ್ ವರ್ಕರು ಸೆಕ್ರೆಟರಿ ತಗೋರಿರ್ತಾರೆ, ಸೆಕ್ರೆಟರಿ ಕೇಳಿದರೆ ಮ್ಯಾಲ್ಕೋರಿ ಅಂತಾರೆ. ಅಲ್ಲೋದ್ರೆ ಇವ್ರದಾಗೆ ಫೈಲ್ ಬಂದೈತೆ ಅಂತ ಹೇಳ್ತಾರೆ. ಒಬ್ಬರು ನಮಗೆ ನೀಟಾಗಿ ಒಂದು ಮಾಹಿತಿ ಕರೆಕ್ಟಾಗಿ ಯಾರೂ ಹೇಳ್ತಾ ಇಲ್ಲ ಸರ್. ನಮಗೆ ತುಂಬ ತೊಂದರೆ ಆಗ್ತೈತೆ. ಇಲ್ಲಿ ಸುಮಾರು ಒಂದು 15 ಕುಟುಂಬಗಳಿಗೆ ಸಖತ್ತು ತೊಂದರೆ ಆಗ್ತೈತೆ. ದಯವಿಟ್ಟು ಆ ತೊಂದರೆ ನಿವಾರಿಸ್ಬೇಕು ಅಂತೇಳಿ ನಾವು ಕಂದಾಯ ಇಲಾಖೆ ಯಾರೂ ಬಂದಿಲ್ಲ ಸರ್. ಎಲ್ಲ ನೋಡ್ರಿ, ನಾವು ಎಲ್ಲ ಥರನ ರೆಡಿ ಮಾಡ್ಕೊಂಡಿದ್ದೀವಿ ಸರ್, ಆದರೂ ಯಾರು ಒಬ್ಬರು ಬಂದು ನಮ್ಗೆ ಇಲ್ಲಿ ಸ್ಪಂದಿಸೋ ಅಂತಾರೆ ಯಾರು ಇಲ್ಲ. ನೋಡ್ರಿ, ನಾವು ಕಟ್ಕೊಂಡು ನಿವೇಶನ ಕಟ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟರು ಇದು ಇದ್ರನ್ನ ಒಂಥರ ಇದ್ರ ಉತ್ತರ ಕೊಡ್ತಾರೆ, ನಮಗೆ ನೆಗ್ಲೆಕ್ಟ್ ಮಾಡ್ತಾರೆ. ಹೋದ್ರೆ ಇಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಕೇಸ್ ವರ್ಕರ್ ಅಲ್ಗೋರಿ ಇಲ್ಗೋರಿ ಅಂತಂತ ಅಲಿಸ್ತಾವ್ರೆ. ಇಲ್ಲಿ
ಭೂಮಿಗೆ ಯಾವುದೇ ಒಂದು ಕೊಟ್ಟಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಕಟ್ಟಿರೋರ್ಗೂ ಸಹ ಹಕ್ಕುಪತ್ರ ಕೊಟ್ಟಿಲ್ಲ. ಮೇನು ಇವಾಗ ಹೆಣ್ಮಕ್ಳೆಲ್ಲ ಇರೋದು, ಗಂಡಸರೆಲ್ಲ ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ಬೇಕಾದ್ರೆ ನಾವು ಮನೆಯಲ್ಲಿ ಅವ್ರಿಗೆ ಕುತ್ಕೊಡ್ರಿ ಅಂತ ಇರೋದಕ್ಕಾಗುತ್ತಾ? ನಮಗೂ ಹೊಟ್ಟೆಪಾಡಿಗಂತ ಬೇಕು. ನೀರಿನ ಸಮಸ್ಯೆ ಇದೆ, ಮತ್ತು ಕರೆಂಟಿನ ವ್ಯವಸ್ಥೆ ಇಲ್ಲ. ನಾವು ಕರೆಂಟ್ಗೆ ಏನಾದ್ರು ಹಾಕೋಬೇಕಾದ್ರೆ ಆ ಮಟ್ಟದಲ್ಲಿ ಒಂದು ವೈರ್ ಇದೆ ಕನೆಕ್ಷನು, ಆ ವೈರಿಂದ ರಾತ್ರಿ ಹೊತ್ತು ಹಾಕೋಬೇಕು, ಇಲ್ಲಾಂದರೆ ಅದು ಇಲ್ಲ ನಮಗೆ. ಆಮೇಲೆ ನೀರಿಗೆ ಅಲ್ಲಿಗೆ ಹೋಗ್ಬೇಕು. ರೋಡ್ ಅರಣ್ಯ ಇಲಾಖೆ ಜಾಗ ಅಂತ ಏನು ಅಂತ ಗೋಮಾಳ ಅಂತ ಒಬ್ರು ಹೇಳ್ತಾರೆ, ಅರಣ್ಯ ಇಲಾಖೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಅದು ನಮಗೆ ಅವ್ರು ಕರೆಕ್ಟ್ ಆದ ಮಾಹಿತಿನೂ ಕೊಡ್ತಿಲ್ಲ, ಸರಿಯಾದ ರೀತಿಯ ಮಾಹಿತಿ ಕೊಡ್ತೀವಿ. ನಮ್ಮ ಮನೆಗೆ ಹಕ್ಕುಪತ್ರವನ್ನು ಒದಗಿಸ್ಕೊಡ್ಬೇಕು, ಮತ್ತು ಜಮೀನಿಗೆ ಸಾಗುವಳಿ ಪತ್ರನೂ ಒದಗಿಸ್ಬೇಕು. ಇಲ್ಲಿ ನಮಗೇನು ಹಕ್ಕುಪತ್ರ ಇದು ಏನು ಕೊಡ್ತಾನೆ ಇಲ್ಲ. ಜಮೀನಿಗೆ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ನಾವು ಹೋದ್ರೆ ಬರ್ತೀವಿ, ಮಾಡ್ತೀವಿ, ಕೊಡ್ತೀವಿ ಅಂತಾರೆ. ಅಪ್ಲಿಕೇಶನ್ ಸುಮಾರು ಸರಿ ಕೊಟ್ಟಿದ್ದೀವಿ, ನಮ್ಮ ಕೆಲಸನೇ ಆಗ್ತಾ ಇಲ್ಲ. ಹಂಗಾಗಿ ನಮಗೂ ಮಾಡಿಕೊಡ್ಲಿ ಅಂತ ಆಸೆ. ಈಗ ಅವರು ಈ ಬಂದು ಏನು ಮಾಡ್ತಾರೆ, ಟೈಮ್ನಾಗೆ ಇದು ಹಾಕ್ಕೊಂಡವ್ರೆ, ಬಂದು ಕಿತ್ತಾಕ್ತಾರೆ, ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಗೌರ್ಮೆಂಟ್ಗೆಲ್ಲ ಅಪ್ಲಿಕೇಶನ್ ಹಾಕಿ ಇದು ಮಾಡಿ ಎಷ್ಟು ತಿರುಗಿರೂ ನಮಗೆ ಕೆಲಸಗಳೇ ಆಗ್ತಾ ಇಲ್ಲ. ಮಾಡ್ತೀವಿ ಅಂತಾರೆ, ಹೋಗ್ರಿ ನೋಡ್ಕೊತೀವಿ ಅಂತಾರೆ. ಅಲ್ಲಿಗೆ ಹೋದರೆ ಅಪ್ಲಿಕೇಶನ್ ಎಲ್ಲ ಹಿಂದಕ್ಕೆ ಹೋಗಿರ್ತವೆ, ಮುಂದಕ್ಕೆ ಬಂದವೆಲ್ಲ ಹಿಂದಕ್ಕೆ ಹೋಗಿರ್ತವೆ. ಹಿಂಗೆ ಹಕ್ಕುಪತ್ರ ಕೊಟ್ಟರೆ ಎಲ್ಲರಿಗೂ, ನಿಮಗೆ ಕೊಡಲಿಲ್ಲ? ನಮಗೆ ಕೊಟ್ಟೇ ಇಲ್ಲ ಹಕ್ಕುಪತ್ರ. ಎಲ್ಲ ಕೊಟ್ಟು ನಾವು ಫಂಕ್ಷನ್ಗೆ ಹೋಗಿದ್ವಿ, ನಮಗೆ ಈ ಕಡೆಗೆ ಬಂದೇ ಇಲ್ಲ, ಕೊಟ್ಟೂ ಇಲ್ಲ ಹಕ್ಕುಪತ್ರ. ಕೇಳಿಲ್ವಾ ನೀವು? ನಾವು ಯಾರಿಗೆ ಕೇಳೋಣ? ಅದೇ ಸೆಕ್ರೆಟರಿ ಕೇಳಬೇಕು, ತಹಸೀಲ್ದಾರ್ ಕೇಳಬೇಕು. ಅವ್ರನ್ನ ಬಿಟ್ಟರೆ ಬೇರೆ ಹಿಂದೆ ಯಾರನ್ನ ಕೇಳ್ತೀರಾ? ಹಾಂ, ಏನಾಗಬೇಕು ಅಂತ ಒಟ್ಟಾರೆ ಅದಕ್ಕೆ ನಮ್ಗೆ ಆಗಬೇಕು. ಬಡವ ಜನ ನಾವೆಲ್ಲ ಇಷ್ಟು ವರ್ಷದಿಂದ 30-40 ವರ್ಷದಿಂದ ಇದೇ ಜಾಗದಾಗಿದ್ದೀವಿ, ಇಲ್ಲೇ ಮಾಡ್ತಾಯಿದ್ದೀವಿ. ನಮಗೆ ಆಗ್ತಾ ಇಲ್ಲ, ಅದನ್ನ ಕೇಳ್ತಾ ಇದ್ದೀವಿ, ಅವ್ರು ಕೊಡ್ತಾ ಇಲ್ಲ ನಮಗೆ. ನಲ್ಲಿ ಸರ್ಕಾರ ಭೂ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದ ಬೆನ್ನಲ್ಲೇ ಹಕ್ಕುಪತ್ರಕ್ಕಾಗಿ ರೈತರು ಹೋರಾಟ ಮಾಡ್ತಾ ಇದ್ದು, ಕಂದಾಯ ಇಲಾಖೆ ಎಚ್ಚೆತ್ತು ರೈತರ ಜಮೀನುಗಳ ಪೋಡಿ ದುಸ್ಥಿತಿ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.